ನಮಸ್ತೆ ವಿತ್ ಎಜುಕೇಷನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರಲ್ಲಿ ಎಕ್ಸಸೈಸ್ 5.1 ಕ್ವಶನ್ ನಂಬರ್ 14 ಮುಂದುವರಿಸ್ತಾ ಇದ್ದೀನಿ. ಇನ್ನು ಪ್ರೀವಿಯಸ್ ಕ್ವಶನ್ಸ್ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಅಂತ ಇದೆ ಕ್ವಶನ್. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 3 if 0 is lesser than or equal to x is lesser than or equal to 1. 4 if 1 is lesser than x is lesser than 3 ಅಂತ ಇದೆ. 5 if 3 is lesser than or equal to x is lesser than or equal to 10 ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಂಬರ್ಸ್ ಇದೆ? 0, 1, 3, 10 ಅಂತ ಬಂದಿದೆ. ಹಂಗಾರೆ ನಾವು x is equal to 0, 1, 3, 10 ಅಂತ ಬರ್ಕೋಬೋದಾ? ಹಾಗಾದರೆ ನಾನು 0 ತೊಗೊಳ್ತೀನಿ. ಅಂದರೆ 0 ಏನಿದೆ? ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ಇದೆ, ಬಟ್ ಇಲ್ಲಿ ಗ್ರೇಟರ್ ದ್ಯಾನ್ ಇಲ್ಲ. ಸೊ ಹಂಗಾಗಿ 0 ಬೇಡ. ನೆಕ್ಸ್ಟ್ 1 ತೊಗೊಳ್ಳೋಣ. 1 ತೊಗೊಳ್ಳೋಣ ಅಂದರೆ ಒಂದು ಲೆಸರ್ ದ್ಯಾನು ಮತ್ತು ಈಕ್ವಲ್ ಟು 1 ಇದೆ, ಮತ್ತು ಗ್ರೇಟರ್ ದ್ಯಾನ್ ಇದೆ. ಸೊ ಹಂಗಾಗಿ ನಾವು 1ನ ಕನ್ಸಿಡರ್ ಮಾಡೋಣ. ನೆಕ್ಸ್ಟು 3 ತೊಗೊತೀನಿ. 3 ಅಂದರೆ ಲೆಸರ್ ದ್ಯಾನು, ಗ್ರೇಟರ್ ದ್ಯಾನು, ಲೆಸರ್ ದ್ಯಾನು ಮತ್ತು ಈಕ್ವಲ್ ಟು ಇದೆ. ಸೊ ಹಂಗಾಗಿ ನಾನು ನೆಕ್ಸ್ಟು 3ನೂ ಸಹ ತೊಗೊತೀನಿ. ಇನ್ 10 ನೋಡಿ, ಇಲ್ಲಿ x is lesser than 10 ಅಂತ ಹೇಳ್ತಿದ್ದಾರೆ, ಮತ್ತು ಈಕ್ವಲ್ ಹೇಳ್ತಿದ್ದಾರೆ, ಬಟ್ ಗ್ರೇಟರ್ ದ್ಯಾನ್ ಇಲ್ಲ. ಸೊ ಹಂಗಾಗಿ ನಾನು 10ನ ತಗೊಳ್ಳ. ಸೊ x ಈಕ್ವಲ್ಸ್ 1 ತೊಗೊಳತ್ತೀನಿ. ಏನು? LHL ಲಿಮಿಟ್ x ಟ್ಯಾಂಡ್ಸ್ ಟು 1 ಎಫ್ ಆಫ್ ಎಕ್ಸ್. LHL ತೊಗೊಂಡ್ರೆ ನಮಗೆ ಗೊತ್ತು ಇಲ್ಲಿ ಮೈನಸ್ ಅಂತ ತಗೋಬೇಕು ಅಂತ. ಲಿಮಿಟ್ x ಟ್ಯಾಂಡ್ಸ್ ಟು 1 ಮೈನಸ್ ಲೆಸರ್ ದ್ಯಾನ್ ಅಂತ ಹೇಳ್ತೀವಿ. ಲೆಸರ್ ದ್ಯಾನ್ ಅಂದರೆ ಎಲ್ಲಿದೆ? ಇಲ್ಲಿದೆ. ಲೆಸರ್ ದ್ಯಾನ್ x ಈಸ್ ಲೆಸರ್ ದ್ಯಾನ್ 1 ಅಂತ ಅಂದಾಗ ನಾವು ವ್ಯಾಲ್ಯೂ ಏನು ತೊಗೋಬೇಕು? 3 ತೊಗೋಬೇಕು. ಸೊ ನಾವು 3 ತೊಗೊಳ್ಳೋಣ. ಏನು ಬರುತ್ತೆ? 3ನೇ ಬರುತ್ತೆ. ನೆಕ್ಸ್ಟು RHL ಲಿಮಿಟ್ x ಟ್ಯಾಂಡ್ಸ್ ಟು 1 ಪ್ಲಸ್ ತೊಗೊಳ್ಳೋಣ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x ಟ್ಯಾಂಡ್ಸ್ ಟು 1 ಪ್ಲಸ್ ಏನು ಬರುತ್ತೆ? ಇಲ್ಲಿ ಗ್ರೇಟರ್ ದ್ಯಾನ್ ಅಂತ ತೊಗೋಬೇಕಾಗುತ್ತೆ. ಸೊ ಗ್ರೇಟರ್ ದ್ಯಾನ್ ಅಂದರೆ ಇದು ಬರುತ್ತೆ. ವ್ಯಾಲ್ಯೂ ಬಂದಿರೋದು ಏನು ಬಂದಿದೆ? ಇಲ್ಲಿ 4 ಬಂದಿದೆ. ಅದನ್ನು ತೊಗೊತೀನಿ. ಹಂಗಾರೆ ವ್ಯಾಲ್ಯೂ ಏನು ಬರುತ್ತೆ? 4 ಬರುತ್ತೆ. ಇಲ್ಲಿ 3 ಮತ್ತು 4 ಎರಡು LHL RHL ಈಕ್ವಲ್ ಇದೆಯಾ? ಇಲ್ಲ. LHL ಈಸ್ ನಾಟ್ ಈಕ್ವಲ್ ಟು RHL ತೊಗೊಳ್ತೀವಿ. therefore it is discontinuous at x equals, therefore it is discontinuous at x equals 1. ಹಾಗೆ ಇವಾಗ ನಾವು 1 ಆಯಿತು. ಈಗ 3 ಮಾಡ್ಕೊಂಡು ಹೋಗೋಣ. x equals 3 ತೊಗೊತೀನಿ. ಹಾಗೆ ಇಲ್ಲೂ ಸಹ LHL RHL ತೊಗೊಳ್ಳೋಣ. ಲಿಮಿಟ್ x ಟ್ಯಾಂಡ್ಸ್ ಟು 3 ಎಫ್ ಆಫ್ ಎಕ್ಸ್ ಮೈನಸ್ ಈಕ್ವಲ್ಸ್, ಹಾಗೆ ಇಲ್ಲೂ ಸಹ ಲಿಮಿಟ್ x ಟ್ಯಾಂಡ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ? ಇಲ್ಲಿ ಇದು ಏನು? ಲೆಸರ್ ದ್ಯಾನ್ ಇರಬೇಕು. 3 ಲೆಸರ್ ದ್ಯಾನ್ ಎಲ್ಲಿದೆ? ಇಲ್ಲಿದೆ. ಸೊ ಎಕ್ಸು ಲೆಸರ್ ದ್ಯಾನ್ 3 ಇದೆ. ಸೊ ಹಂಗಾಗಿ ವ್ಯಾಲ್ಯೂ ಏನು ಬಂತು? ಇಲ್ಲಿ 4 ಬಂದಿದೆ. 4 ತೊಗೊತೀನಿ. ಹಾಗಾದ್ರೆ ಎಷ್ಟು ಬಂತು ಆನ್ಸರು? ಹಾಗಾದ್ರೆ ಆನ್ಸರ್ ಬಂದು 4 ಬಂತು. ಇಲ್ಲೂ ಸಹ RHL ತೊಗೊತೀನಿ. ಲಿಮಿಟ್ x ಟ್ಯಾಂಡ್ಸ್ ಟು 3 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x ಟ್ಯಾಂಡ್ಸ್ ಟು 3 ಪ್ಲಸ್ ಏನು ಬರುತ್ತೆ? ಇಲ್ಲಿ ಇದು ಗ್ರೇಟರ್ ದ್ಯಾನ್, 3 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್, 3 ಈಸ್ ಲೆಸರ್ ದ್ಯಾನ್ ಎಕ್ಸ್ ಅಂತ ತಗೋಬೇಕು. ಸೊ ವ್ಯಾಲ್ಯೂ ಏನು ಬರುತ್ತೆ? ಇಲ್ಲಿ 5 ಬಂತು. ಅದನ್ನು ಬರ್ಕೊಳ್ಳೋಣ. ಹಾಗಾದ್ರೆ ಆನ್ಸರ್ ಬಂದು 5. ಹಾಗಾದ್ರೆ LHL RHL ಈಕ್ವಲ್ ಇದೆಯಾ? ಇಲ್ಲ. ಇಲ್ಲೂ ಸಹ LHL ಈಸ್ ನಾಟ್ ಈಕ್ವಲ್ ಟು RHL ಅಂತ ಬರ್ಕೊಳ್ಳೋಣ. It is discontinuous at x equals 3. ಕ್ವಶನ್ ಏನಂತ ಇದೆ? ಎಫ್ ಆಫ್ ಎಕ್ಸ್ 2x if x is lesser than 0, 0 if 0 is lesser than or equal to x is lesser than or equal to 1, ಮತ್ತು 4x if x is greater than 1 ಅಂತ ಕ್ವಶನ್ ಕೊಟ್ಟಿದ್ದಾರೆ. ಹಾಗಾದರೆ ನಮಗೆ ಇಲ್ಲಿ 0 ನೋಡಿ, ಇಲ್ಲಿ ಒಂದು ಗ್ರೇಟರು ಒಂದು
ಲೆಸ್ಸರು ಈಕ್ವಲ್ ಇದೆ, ಸೊ ಹಂಗಾಗಿ 0 ತಗೊಳ್ಳೋಣ. ನೆಕ್ಸ್ಟು 1 ಸಹ ಸೇಮು ಲೆಸ್ಸರು ಗ್ರೇಟರು ಮತ್ತು ಈಕ್ವಲ್ ಇದೆ. ಸೊ ಇವಾಗ ನಾನು ಫಸ್ಟು LHL ತೊಗೊತೀನಿ. ಏನು x = 0 ಇದನ್ನ ಮೇಲೆ ಮಾಡ್ಕೊಂಡು ಹೋಗೋಣ. x = 0 ಲಿಮಿಟ್ x → 0 ಮೈನಸ್ f ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ x → 0 ಮೈನಸ್ f ಆಫ್ ಎಕ್ಸ್ ಅಂದರೆ, ಹಾಗೆ ಇಲ್ಲೂ ಸಹ ಲಿಮಿಟ್ x → 0 ಮೈನಸ್ ಏನು ಬರುತ್ತೆ, ಇಲ್ಲಿ 2x ಬರುತ್ತೆ. 2x ತೊಗೊಳ್ಳೋಣ. 2xಗೆ ಏನು ಬರುತ್ತೆ, 2 × 0 ವ್ಯಾಲ್ಯೂ ಬಂದು 0 ಬರುತ್ತೆ. ಹಾಗೆ RHL ತೊಗೊತೀನಿ. RHL ಲಿಮಿಟ್ x → 0 ಪ್ಲಸ್ f ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ x → 0 ಪ್ಲಸ್ ವ್ಯಾಲ್ಯೂ ಬಂದಿರೋದು ಏನು ಬಂದಿದೆ, ಇಲ್ಲಿ 0 ಇದೆ, 0ನೇ ತೊಗೊತೀನಿ. ಹಂಗಾರೆ ಆನ್ಸರ್ ಆಲ್ಸೋ 0. ಹಂಗಾರೆ LHL RHL ಈಕ್ವಲ್ ಇದೆಯಾ? ಹಾಗಾದ್ರೆ LHL RHL ಈಕ್ವಲ್ ಇದೆಯಾ? ಹಂಗಾರೆ F0 ಮಾಡ್ತೀನಿ. F = 0. F = 0 ಅಂದರೆ ವ್ಯಾಲ್ಯೂ ಬಂದಿರೋದು ಏನು ಬರುತ್ತೆ, ಆಲ್ಸೋ 0 ಬರುತ್ತೆ. ಹಂಗಾರೆ LHL = RHL = F0. ಇಟ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಟ್ x = 0. ಇವಾಗ x = 0 ತೊಗೊಂಡ್ವಿ, ಹಾಗಾದ್ರೆ x = 1 ತೊಗೊಳ್ಳೋಣ. LHL ಲಿಮಿಟ್ x → 1 ಮೈನಸ್ f ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಹಾಗಾದರೆ ಲಿಮಿಟ್ x → 1 ಮೈನಸ್ f ಆಫ್ ಎಕ್ಸ್ಗೆ ಏನು ಬರುತ್ತೆ, ಇಲ್ಲಿ ವ್ಯಾಲ್ಯೂ ಬಂದು 0 ಬರುತ್ತೆ. ಆನ್ಸರ್ ಆಲ್ಸೋ 0. RHL ತೊಗೊತೀನಿ. ಲಿಮಿಟ್ x → 1 ಮೈನಸ್ RHL ತೊಗೊತೀನಿ. ಲಿಮಿಟ್ x → 1 ಪ್ಲಸ್ f ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x → 1 ಪ್ಲಸ್ ಏನು ಬರುತ್ತೆ, ಅಲ್ಲಿ ವ್ಯಾಲ್ಯೂ ಬಂದಿರೋದು 4x ಬಂದಿದೆ, ತಗೊಳ್ಳೋಣ. 4x ಅಂದರೆ 4 × 1 ವ್ಯಾಲ್ಯೂ ಆನ್ಸರ್ ಈಸ್ 4 ಬರುತ್ತೆ. ಸೊ ಇವೆರಡು ಈಕ್ವಲ್ ಇದೆಯಾ? ಇಲ್ಲ. LHL ಈಸ್ ನಾಟ್ ಈಕ್ವಲ್ ಟು RHL. ಇಟ್ ಈಸ್ ಅನ್ ಡಿಸ್ಕಂಟಿನ್ಯೂಯಸ್ ಫಂಕ್ಷನ್. It is discontinuous at x = 1. ಏನಂತ ಇದೆ ಕ್ವಶನ್ 16 -2 if x is lesser than or equal to -1, 2x if -1 is lesser than x is lesser than or equal to 1, 2 if x is greater than 1 ಅಂತ ಇರ್ತಿದ್ದಾರೆ. ಸೊ ನಾನು ಫಸ್ಟ್ ಇಲ್ಲಿ x = -1 ತೊಗೊತೀನಿ. LHL ಕನ್ಸಿಡರ್ ಮಾಡ್ಕೊಳ್ಳೋಣ. LHL -1ಗೆ ಏನು ಬರುತ್ತೆ, ಲಿಮಿಟ್ x → -1 ಆಫ್ ಮೈನಸ್ f ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x → -1 ಮೈನಸ್ ಏನು ಬರುತ್ತೆ, ಹಂಗಾರೆ ಇದು -2 ಬರುತ್ತೆ, ವ್ಯಾಲ್ಯೂ -2 ತೊಗೊತೀನಿ. ಹಾಗಾದರೆ ಆನ್ಸರ್ ಬಂದು -2ನೇ ಬರುತ್ತೆ. RHL ತೊಗೊತೀನಿ. RHL ಲಿಮಿಟ್ x → -1 ಪ್ಲಸ್ f ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ x → -1 ಪ್ಲಸ್ ಏನು ಬರುತ್ತೆ, ಇಲ್ಲಿ 2x ಬರುತ್ತೆ. 2x ತಗೊಳ್ಳೋಣ. 2x ಅಂದರೆ ಏನು ಬಂತು, 2 × -1. ಸೊ ವ್ಯಾಲ್ಯೂ ಈಸ್ -2. ಇದು LHL RHL ಈಕ್ವಲ್ ಇದೆ. ಹಂಗಾರೆ f ಆಫ್ -1 ತಗೊಳ್ಳೋಣ. f ಆಫ್ -1 ಅಂದರೆ ಈಕ್ವಲ್ ಬಂದು ಇಲ್ಲಿದೆ. ಸೊ ಹಂಗಾಗಿ ಇಲ್ಲಿ -2ನೇ ಬರುತ್ತೆ. LHL = RHL = f ಆಫ್ -1. It is continuous at x = -1. ನೆಕ್ಸ್ಟ್ ಇಲ್ಲಿ x = +1 ತಗೊಳ್ಳೋಣ. LHL x → 1 f ಆಫ್ ಎಕ್ಸ್ ಮೈನಸ್ ಈಕ್ವಲ್ಸ್ ಲಿಮಿಟ್ x → 1 ಮೈನಸ್ ಏನು ಬರುತ್ತೆ, ಇಲ್ಲಿ ವ್ಯಾಲ್ಯೂ ಬಂದು ಇಲ್ಲಿ 2x ಇದೆ, ತೊಗೊತೀನಿ. 2x ಏನು ಬರುತ್ತೆ ಆನ್ಸರು, ಆನ್ಸರ್ ಬಂದು 2x ಇದೆ, ತೊಗೊತೀನಿ. 2 × 1 ಇಲ್ಲಿ +1 ಇರೋದ್ರಿಂದ ಇಲ್ಲಿ ನಾವು +1 ಇರೋದ್ರಿಂದ ತೊಗೊತೀವಿ. ಸೊ 1 ಅಂತ ತೊಗೊಳ್ಳೋಣ. 2 ಬರುತ್ತೆ ಆನ್ಸರ್ ಬಂದು. ಹಾಗೆ RHL ಮಾಡ್ಕೊಂಡು ಹೋಗ್ತೀನಿ. ಲಿಮಿಟ್ x → 1 ಪ್ಲಸ್ f ಆಫ್ ಎಕ್ಸ್
ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 1 ಪ್ಲಸ್ ಏನು ಬರ್ತದೆ ಆನ್ಸರ್ ಬಂದು 2 ಇದೆ 2 ತೊಗೊತೀನಿ ಆನ್ಸರ್ ಆಲ್ಸೋ 2. ಈ ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಸೇಮ್ ಇದೆಯಾ, ಹಂಗಾರೆ ಎಫ್ ಆಫ್ ಎಕ್ಸ್ನ F1 ಅಂತ ತೊಗೊತೀನಿ. ಇಲ್ಲಿ ವ್ಯಾಲ್ಯೂ ಬಂದು 2x ಇದೆ, 2 ಇಂಟು 1 ವ್ಯಾಲ್ಯೂ ಆನ್ಸರ್ ಆಲ್ಸೋ ಸೇಮ್ 2 2 2 ಬರುತ್ತೆ. ಹಂಗಾರೆ ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ಆಫ್ 1. It is continuous at x equals to 1. This question, find the relationship between a and b. So find the relationship between a and b so that the function f define f of x ax plus 1 if x is lesser than or equal to 3. Next, by bx plus 3 if x is greater than 3 is continuous at x equals 3 ಅಂತ ಹೇಳ್ತಿದ್ದಾರೆ. ಇದೇನು ನಾವು ಏನು ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಎ ಮತ್ತು ಬಿ ವ್ಯಾಲ್ಯೂನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಮತ್ತು ಅವರೇ ಕೊಟ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗಲ್ಲೇ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ 3 ಇದ್ದಾಗ ಅದು ಕಂಟಿನ್ಯೂಸ್ ಆಗಿರುತ್ತೆ ಅಂತ. ಸೊ ನಾವು ಇವಾಗ ಏನು ತೊಗೊತೀವಿ, ಎಕ್ಸ್ ಈಕ್ವಲ್ಸ್ ಟು 3 ತೊಗೊತೀವಿ, ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಮಾಡ್ಕೊಂಡು ಹೋಗೋಣ. ಏನೋ ಎಲ್ ಎಚ್ ಎಲ್ ತೊಗೊಂಡು ಮತ್ತು ಆರ್ ಎಚ್ ಎಲ್ ತೊಗೊಂಡು ಹೋಗೋಣ. ಎಲ್ ಎಚ್ ಎಲ್ ಏನಂತ ಇದೆ ಇಲ್ಲಿ ತೊಗೊತೀವಿ, ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 3 minus f of x equals limit x tends to 3 plus f of x ತೊಗೊಂತೀವಿ. ನೆಕ್ಸ್ಟ್ ಲಿಮಿಟ್ x tends to 3 minus f of x ಇರೋ ಜಾಗಕ್ಕೆ ಏನಂತ ಬರ್ಕೊತೀವಿ, ಇಲ್ಲಿ ax plus 1 ಅಂತ ಬರ್ಕೊತೀವಿ. ಯಾಕೆ ಇಲ್ಲಿರೋ ಜಾಗಕ್ಕೆ ಇಲ್ಲಿ ಲೆಸರ್ ದ್ಯಾನ್ 3 ಇರೋ ಜಾಗಕ್ಕೆ ಇದು ಬರುತ್ತೆ. ನೆಕ್ಸ್ಟ್ ಲಿಮಿಟ್ x tends to 3 plus bx ಪ್ಲಸ್ 3 ಬರುತ್ತೆ. ಎಕ್ಸ್ ಇರೋ ಜಾಗಕ್ಕೆ 3ನ ನಾನು ಇದು ಮಾಡ್ಕೊಂಡು ಹೋಗ್ತೀನಿ, ಏನು 3a ಪ್ಲಸ್ 1 ಅಂತ ಬಂತು. ಹಾಗೆ ಇಲ್ಲಿ ಏನು 3b ಪ್ಲಸ್ 3 ಅಂತ ತೊಗೊತೀವಿ. ಯಾಕೆ ಇಲ್ಲಿ ಎಕ್ಸ್ ಇರೋ ಜಾಗಕ್ಕೆ b ಇಂಟು 3 ಆಗಿದ್ರೆ ಒಂದೇ 3b ಅಂತ ಬರ್ಕೊಂಡ್ರೆ ಒಂದೇ. ಇಲ್ಲಿ ನಮಗೆ ಮೇನ್ಲಿ ನಮಗೆ ಯಾವ ವ್ಯಾಲ್ಯೂ ಬೇಕು, ಎ ವ್ಯಾಲ್ಯೂ ಬೇಕು ಅಂದಾಗ ನಾವು ಇದನ್ನ ಈ ಸೈಡ್ ತೊಗೊಂಡು ಹೋಗೋಣ. 3b ಪ್ಲಸ್ 3 ಮೈನಸ್ 1 3a ಈಸ್ ಈಕ್ವಲ್ ಟು 3b ಪ್ಲಸ್ 2 ಆಗುತ್ತೆ. ಇಲ್ಲಿ ನಮಗೆ ಎ ವ್ಯಾಲ್ಯೂ ಮಾತ್ರ ಬೇಕು ಅಂದರೆ ಏನು ಮಾಡ್ತೀವಿ, 3b ಪ್ಲಸ್ 2 ಡಿವೈಡೆಡ್ ಬೈ 3 ತೊಗೊಳ್ಳೋಣ. ಹಾಗಾದರೆ ಎ ಈಸ್ ಈಕ್ವಲ್ ಟು ಏನು ಬರುತ್ತೆ, b ಪ್ಲಸ್ 2/3 ಅಂತ ಬರ್ಕೋಬೋದಾ. ಏನೋ ಒಂದು ಏನು ಬರುತ್ತೆ, ಎ ಈಸ್ ಈಕ್ವಲ್ ಟು b ಪ್ಲಸ್ 2/3 ಬರುತ್ತೆ. ಹಾಗೆ ನಾವು ಈಗ ಎ ಕಂಡುಹಿಡಿದಿದ್ದಾಯ್ತು, ಬಿ ಕಂಡುಹಿಡಿಯೋಣ. ಏನು ಬಂದಿದೆ ಇದು ಆನ್ಸರ್. ಹಾಗೆ ಈಗ ಎ ಕಂಡುಹಿಡಿದಿದ್ದಾಯ್ತು, ಬಿ ಕಂಡುಹಿಡಿಯೋಣ. ಎ ಈಸ್ ಈಕ್ವಲ್ ಟು ಬಿ ಪ್ಲಸ್ 2/3 ಇದೆ, ನಮಗೆ ಬಿ ವ್ಯಾಲ್ಯೂ ಬೇಕು. ಸೊ 2/3ನ ಈ ಸೈಡ್ ತೊಗೊಂಡೋಗೋಣ. ಎ ಮೈನಸ್ 2/3 ಈಸ್ ಈಕ್ವಲ್ ಟು ಬಿ ಅಂತ ಬರುತ್ತೆ. ನಾವು ಇದನ್ನೇ ಬಿ ಈಸ್ ಈಕ್ವಲ್ ಟು ಎ ಮೈನಸ್ 2/3 ಅಂತ ಬರ್ಕೋಬೋದಾ. ಹಾಗಾದರೆ ನಾವು ಎ ಕಂಡುಹಿಡಿದಿದ್ದಾಯ್ತು, ಬಿ ಆಲ್ಸೋ ಕಂಡುಹಿಡಿದಿದ್ದಾಯ್ತು. For what value of lambda is the function defined by f of x is equal to lambda x square minus 2x if x is lesser than or equal to 0, 4x plus 1 if x is greater than 0, continuous at x equals 0 ಇದ್ದಾಗ ಕಂಟಿನ್ಯೂಸ್ ಆಗಿರುತ್ತಂತೆ. ವಾಟ್ ಅಬೌಟ್ ದ ಕಂಟಿನ್ಯೂಟಿ ಆಫ್ x equals 1. ಹಾಗಾದರೆ ನಮಗೆ x equals 1 ಇದ್ದಾಗ ಅದು ಕಂಟಿನ್ಯೂಟಿನ ಅಲ್ವೋ ಅಂತಲೂ ಸಹ ನಾವು ಕಂಡುಹಿಡಿಬೇಕು. ಸೇಮ್ ಹಳೇದು ಮಾಡೋದ್ವಲ್ಲ ಹಂಗೆ ಮಾಡೋಣ. ಎಕ್ಸ್ ಈಕ್ವಲ್ಸ್ ಟು 0, ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ತೊಗೊತೀನಿ. ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಬಂದು ಏನು ಇದು ಬರುತ್ತೆ, ಆರ್ ಎಚ್ ಎಲ್ ಬಂದು ಈ ಸೈಡ್ ಬರುತ್ತೆ. ಏನಂತ ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ಇಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ ಟ್ಯಾಂಡ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಅಂದರೆ ಏನು ಬರುತ್ತೆ, ಇದು ಬರುತ್ತೆ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 ಮೈನಸ್ ಏನು ತೊಗೊತೀವಿ ನಾವು ಇಲ್ಲಿ ಲ್ಯಾಂಬ್ಡಾ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 2x ತೊಗೊತೀವಿ. ನೆಕ್ಸ್ಟ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 0 ಪ್ಲಸ್ ಅಂದರೆ ಏನು ಬರುತ್ತೆ ಇಲ್ಲಿ 4x
ಪ್ಲಸ್ 1 ಬರುತ್ತೆ. ಸೊ ಇಲ್ಲಿ ಎಕ್ಸ್ನ ನಾವು ಎಕ್ಸ್ ಈಕ್ವಲ್ಸ್ ಟು 0 ಮಾಡ್ಕೊಂಡು ಹೋಗೋಣ. ಲ್ಯಾಂಡಾ ಈಸ್ ಈಕ್ವಲ್ ಟು 0 ಸ್ಕ್ವೇರ್ ಮೈನಸ್ 2 ಇಂಟು 0 ಈಸ್ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ 4 ಇಂಟು 0 ಪ್ಲಸ್ 1. ಹಾಗಾದರೆ ಲ್ಯಾಂಡಾ ಇಂಟು 0 ಸ್ಕ್ವೇರ್ ಅಂದರೆ 0, 2 ಇಂಟು 0 ಅಂದರೆ ಆಲ್ಸೋ 0 ಬರುತ್ತೆ ಈಸ್ ಈಕ್ವಲ್ ಟು 4 0 0 ಪ್ಲಸ್ 1. 0 ಅಂದರೆ 0 ಈಕ್ವಲ್ಸ್ 0 ಪ್ಲಸ್ 1 ಅಂದರೆ 1 ಬರುತ್ತೆ. ಸೊ 0 1 ಇದು ಈಕ್ವಲ್, ಇಟ್ಸ್ ಆನ್ ಅನ್ಈಕ್ವಲ್. ಏನಂತ ಹೇಳ್ತೀವಿ? ಎಸ್, ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಲ್ಯಾಂಡಾ ಫಾರ್ ವಿಚ್ ದ ಗಿವನ್ ಫಂಕ್ಷನ್ ಬಿ ಕಂಟಿನ್ಯೂಸ್. ಲ್ಯಾಂಡಾಗೆ ಏನು ವ್ಯಾಲ್ಯೂ ಇಲ್ಲ, ಸೊ ಹಂಗಾಗಿ ನಾವು ಇದು ಗಿವನ್ ಫಂಕ್ಷನ್ ಏನಂತ ಹೇಳ್ತೀವಿ? ಕಂಟಿನ್ಯೂಸ್ ಆಗಿರುತ್ತೆ ಅಟ್ ಎಕ್ಸ್ ಈಕ್ವಲ್ಸ್ 0. ನೆಕ್ಸ್ಟು ಇವಾಗ ನಾವು ಇದು ಕಂಡಿಡ್ತಿದ್ದಾಯ್ತು. ವಾಟ್ ಅಬೌಟ್ ದ ಕಂಟಿನ್ಯೂಟಿ ಎಕ್ಸ್ ಈಕ್ವಲ್ಸ್ 1 ಅಂತ ಕೇಳಿದ್ದಾರೆ. ಸೊ ತಗೊಳ್ಳೋಣ. ಏನು ಎಕ್ಸ್ ಈಕ್ವಲ್ಸ್ 1 ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ತಗೊತೀವಿ? ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 1 ಏನು ಬಂದಿದೆ ಇಲ್ಲಿ 4x ಪ್ಲಸ್ 1 ಇದೆ. ಸೊ ಅದನ್ನು ತೊಗೊತೀನಿ. ಏನು ಬರುತ್ತೆ 4x ಪ್ಲಸ್ 1 ಅಂದರೆ 4 ಇಂಟು 1 ಪ್ಲಸ್ 1. ಹಾಗಾದರೆ ಆನ್ಸರ್ ಬಂದು 5 ಬರುತ್ತೆ. ನಾವು ಎಫ್ ಆಫ್ 1 ತೊಗೊಳ್ಳೋಣ. ಎಫ್ ಆಫ್ 1 ಈಕ್ವಲ್ಸ್ ಏನು ಬಂತು 4 ಇಂಟು 1 ಪ್ಲಸ್ 1. ವ್ಯಾಲ್ಯೂ ಆಲ್ಸೋ ಸೇಮ್ ಬರುತ್ತೆ, 5 ಬಂತು. ಹಾಗಾದರೆ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು 1 ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಫ್ ಆಫ್ 1 ಅಂತ ತಗೊಳ್ಳೋಣ. ಇಟ್ ಈಸ್ ಆನ್ ಕಂಟಿನ್ಯೂಸ್ ಫಂಕ್ಷನ್. It is a continuous function at x equals to 1. ಏನಂತ ಇದೆ ಇದು ಕ್ವಶನ್? ಶೋ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ g of x equals x minus x is discontinuous at all integral points. Here x denotes the greatest integer less than or equal to x ಅಂತ ಹೇಳ್ತಿದ್ದಾರೆ. ಒಂದು ಡಿನೋಟ್ಸ್ ಏನು ಡಿನೋಟ್ಸ್ ಮಾಡುತ್ತೆ? ಗ್ರೇಟೆಸ್ಟ್ ಇಂಟೀಜರ್ ಇದೆ, ಆಮೇಲೆ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಆಗಿರುತ್ತೆ ಅಂತ. ಲೆಸ್ ದೆನ್ ಮತ್ತು ಈಕ್ವಲ್ ಟು ಎಕ್ಸ್ ಅಂದಾಗ ನಾವೊಂದು ಗ್ರಾಫ್ ಡ್ರಾ ಮಾಡೋಣ. ಇದನ್ನು ನಾನು ಎಕ್ಸ್ ಆ್ಯಕ್ಸಿಸು ವೈ ಆ್ಯಕ್ಸಿಸ್ ತೊಗೊಳ್ಳೋಣ. ಇಲ್ಲಿ ನಾನು 3 ಅಂತ ನಂಬರ್ ತೊಗೊತೀನಿ. ಇಲ್ಲಿ 3 ಅಂದಾಗ ಏನೇನಂತ ಹೇಳಿದರೆ ಲೆಸ್ ದ್ಯಾನ್ ಅಂದರೆ ನಾವೇನು ತೊಗೋಬೇಕು? 3 - 1 ಅಂತ ತೊಗೊಳ್ಳೋಣ. ಈಕ್ವಲ್ ಟು 3 ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಇದನ್ನು ಈ ಸೈಡ್ ಬಂದರೆ ಇಲ್ಲಿ ಎಕ್ಸ್ ಮೈನಸ್ 1 ಅಂತ ತೊಗೊಳ್ಳೋಣ. ಹಾಗೆ ಈ ಸೈಡ್ ಬಂದರೆ ನಾವೇನು ತೊಗೊತಿದ್ವಿ? ಎಕ್ಸ್ ಪ್ಲಸ್ 1 ಅಂತ ತೊಗೊತಿದ್ವಿ. ಇಲ್ಲಿ ಇನ್ನೊಂದು ಏನಂತ ಹೇಳ್ತಿದ್ದಾರೆ? ಈಕ್ವಲ್ ಟು ಎಕ್ಸ್ ಅಂತ ಹೇಳಿರೋದ್ರಿಂದ ನಾವು ಕನ್ಸಿಡರ್ ಮಾಡ್ಕೊಂಡು ಹೋಗೋಣ. ಗಿವನ್ ಏನು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ? ಎಕ್ಸ್ ಮೈನಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಜಿ ಈಸ್ ಡಿಫೈನ್ಡ್ ಆಫ್ ಆಲ್ ಇಂಟಿಗ್ರಲ್ ಪಾಯಿಂಟ್ ಸಿ ಬಿ ಆನ್ ಇಂಟೀಜರ್ ಅಂತ ತೊಗೊತೀನಿ. ಸಿ ಬಿ ಆನ್ ಇಂಟೀಜರ್ ಅಂತ ತಗೊಳ್ಳೋಣ. ಸಿ ಬಿ ಆನ್ ಇಂಟೀಜರ್ ತೊಗೊಂಡ್ರೆ ಆಗ ಜಿ ಆಫ್ ಸಿ ಈಕ್ವಲ್ಸ್ ಸಿ ಮೈನಸ್ ಸಿ ತೊಗೊಳ್ಬೋದಾ? ಸಿ ಮೈನಸ್ ಸಿ ಇಂದ ವ್ಯಾಲ್ಯೂ ಬಂದು ಏನು ಬರುತ್ತೆ? 0 ಬರುತ್ತೆ. ನೆಕ್ಸ್ಟು ಎಲ್ ಎಚ್ ಎಲ್ ತೊಗೊಳ್ಳೋಣ. ಎಲ್ ಎಚ್ ಎಲ್ ಅಟ್ ಎಕ್ಸ್ ಈಕ್ವಲ್ಸ್ ಟು ಸಿ ಆದರೆ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಸಿ ಜಿ ಎಫ್ ಆಫ್ ಎಕ್ಸ್ ಅಲ್ಲ, ಇದು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಸಿ ಏನು ಬರುತ್ತೆ ಇಲ್ಲಿ? ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಮೈನಸ್ ಎಕ್ಸ್ ಈಗ ತಗೊಳ್ಳೋಣ. ಆದರೆ ನಮ್ಗೇನಂತ ಹೇಳಿದರೆ ಫಸ್ಟು ಒಂದು ಲೆಸ್ ದ್ಯಾನ್ ಮತ್ತು ಈಕ್ವಲ್ ಟು ಅಂತ ಕೇಳಿರೋದ್ರಿಂದ ನಾವು ಹಾಗಾದರೆ ಲೆಸ್ ದ್ಯಾನ್ ಅಂದಾಗ ನಮಗೆ ಎಲ್ ಎಚ್ ಎಲ್ಲೇ ಬರುತ್ತೆ. ಸೊ ಹಂಗಾಗಿ ನಾವು ಎಲ್ ಎಚ್ ಎಲ್ ತೊಗೊಂಡಿದ್ದೀವಿ. ಇಲ್ಲಿ ಏನು ಲೆಸ್ ದ್ಯಾನ್ ಅಂದಾಗೆ ನಾವೇನು ತೊಗೋಬೇಕು? ಹಂಗಾದರೆ ಎಕ್ಸ್ ಮೈನಸ್ 1 ಅಂತ ತೊಗೋಬೋದಾ? ಹಂಗಾದರೆ ಇಲ್ಲಿರೋದನ್ನ ಇಲ್ಲಿ ಇಳಿಸ್ಕೊಂಡಿದ್ದೀನಿ ಎಕ್ಸ್ ಮೈನಸ್ 1 ಅಂತ. ಏನು ಬರುತ್ತೆ ಹಂಗಾದರೆ ವ್ಯಾಲ್ಯೂ? ಏನು ಸಿ ಮೈನಸ್ ಸಿ ಪ್ಲಸ್ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ 1 ತೊಗೊತೀವಿ. ಹಾಗಾದರೆ ಸಿ ಕ್ಯಾನ್ಸಲ್, ವ್ಯಾಲ್ಯೂ ಬಂದು 1 ಬರುತ್ತೆ. ನೆಕ್ಸ್ಟ್ ಹಾಗಾದರೆ ನಾವು ಆರ್ ಎಚ್ ಎಲ್ ತೊಗೊಳ್ಳೋಣ. ಅದು ಸೇಮೇ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಸಿ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಸಿ ಏನು ಬರುತ್ತೆ? ವ್ಯಾಲ್ಯೂ ಬಂದು ಇದನ್ನೇ ಬರುತ್ತೆ, ಎಕ್ಸ್ ಮೈನಸ್ ಎಫ್ ಆಫ್ ಮೈನಸ್ ಎಕ್ಸ್ ಅಂತ ತೊಗೊತೀವಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆ? ಇಲ್ಲಿ ನಮಗೆ ಫಸ್ಟ್ ಲೆಸ್ ದ್ಯಾನ್ ತೊಗೊಂಡಿದ್ವಿ, ಸೊ ಎಕ್ಸ್ ಮೈನಸ್ 1 ತೊಗೊಂಡ್ವಿ. ಬಟ್ ಇಲ್ಲಿ ಈಕ್ವಲ್ ಟು ಎಕ್ಸ್ ಅಂತ ಹೇಳಿರೋದ್ರಿಂದ ನಾವು ಈಕ್ವಲ್ ಎಕ್ಸೇ ತೊಗೊತೀವಿ. ಸಿ ಮೈನಸ್ ಸಿ ಎಕ್ಸ್ ಹಂಗೆ ಇರುತ್ತೆ. ಸೊ ಸಿ ಮೈನಸ್ ಸಿ ಇಂದ ವ್ಯಾಲ್ಯೂ ಬಂದು 0. ಹಂಗಾರೆ ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್? ಇಲ್ಲ, ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್.
is discontinuous at x equals to c. Yes, g is discontinuous at all integral points. ಹಾಗಾಗಿ all integral points ಅಲ್ಲೂ ಸಹ ಇದು discontinuous ಆಗಿರುತ್ತೆ. Is the function defined by the f of x equals x square minus sin x plus pi continuous at x equals pi ಅಂತ ಹೇಳಿದ್ದಾರೆ. ಫಸ್ಟ್ ಇಲ್ಲಿ ಇದು ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಪೈ ಅಂತ ಹೇಳಿರೋದ್ರಿಂದ ನಾನು ಫಸ್ಟ್ ಇದನ್ನು ತೊಗೊತೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವಯರ್ ಮೈ ಸೈನ್ ಎಕ್ಸ್ ಪ್ಲಸ್ ಪೈ ತೊಗೊತೀನಿ. ಇಲ್ಲಿ ಎಕ್ಸ್ ಇರೋ ಜಾಗದಲ್ಲಿ ಪೈ ತಗೊಳ್ಳೋಣ. ಎಫ್ ಆಫ್ ಪೈ ಈಕ್ವಲ್ಸ್ ಏನು ಬರುತ್ತೆ ಸ್ಕ್ವೇರ್ ಏನು ಬರುತ್ತೆ ಪೈ ಸ್ಕ್ವೇರ್ ಮೈನಸ್ ಸೈನ್ ಪೈ ಪ್ಲಸ್ ಪೈ ಅಂತ ತಗೊಳ್ಳೋಣ. ಏನು ಪೈ ಸ್ಕ್ವೇರ್ ಅಂದರೆ ವ್ಯಾಲ್ಯೂ ನಮಗೆ ಪೈ ಸ್ಕ್ವೇರ್ ಅಂತಲೇ ತೊಗೊತೀನಿ. ಸೈನ್ ಪೈ ಅಂದರೆ ಏನು ಬಂತೆ ಸೈನ್ ಪೈ ಅಂದರೆ 180 ಡಿಗ್ರಿ. ನಿಮ್ಗೆ ಗೊತ್ತು ಪೈ ಮೀನ್ಸ್ 180 ಡಿಗ್ರಿ. ಹಾಗಾದ್ರೆ 180 ಡಿಗ್ರಿ ಸೈನ್ ಇದ್ದರೆ ಏನು ಬರುತ್ತೆ ವ್ಯಾಲ್ಯೂ ಬಂದು ಆಲ್ಸೋ 0 ಬರುತ್ತೆ. ಸೊ ಇದನ್ನು 0 ತೊಗೊತೀನಿ ಪ್ಲಸ್ ಪೈ. ಆನ್ಸರ್ ಏನು ಬರುತ್ತೆ ಪೈ ಸ್ಕ್ವೇರ್ ಪ್ಲಸ್ 5 ಬರುತ್ತೆ. ಎಫ್ ಆಫ್ ಎಕ್ಸಿಗೆ ಎಫ್ ಆಫ್ ಪೈ ಈಕ್ವಲ್ಸ್ ಪೈ ಸ್ಕ್ವೇರ್ ಪ್ಲಸ್ 5 ತೊಗೊತೀವಿ. ಹಾಗೆ ಏನು ತೊಗೊಳೋಣ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಪೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಪೈ ಎಫ್ ಆಫ್ ಎಕ್ಸ್ ಇರೋ ಜಾಗದಲ್ಲಿ ಏನು ಬರುತ್ತೆ ಎಕ್ಸ್ ಸ್ಕ್ವಯರ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ 5 ಬರುತ್ತೆ. ಇದನ್ನು ಹಂಗೆ ತೊಗೊತೀನಿ. ಇಲ್ಲಿ ನೋಡಿ ಇಲ್ಲಿ ಪೈ ಈಕ್ವಲ್ಸ್ ನನಗೆ ಎಚ್ ವ್ಯಾಲ್ಯೂ ಬಂದು 0 ಅಂತ ಅಂದರೆ ಏನೋ ಈಕ್ವಲ್ಸ್ ಪೈ ಪ್ಲಸ್ ಎಚ್ ಅಂತ ತೊಗೊತೀನಿ. ಎಚ್ ವ್ಯಾಲ್ಯೂ ಬಂದು ಎಚ್ ವ್ಯಾಲ್ಯೂ ಬಂದು 0 ಇದ್ದಾಗ 0 ಇದ್ದರೆ ಸೊ ನಾವು ಎಚ್ ಅಂತ ನಾವು ಆ್ಯಡ್ ಮಾಡ್ಕೋಬೋದಾ ಪೈ ಪ್ಲಸ್ ಎಚ್ ಅಂತ ಪೈ ಪ್ಲಸ್ ಎಚ್ ಅಂತ ಆ್ಯಡ್ ಮಾಡ್ಕೊಂಡಿದ್ದೀನಿ. 0 ತೊಗೊತೀನಿ. ಹಾಗಾಗಿ ನಾವು ಎಕ್ಸ್ ಇರೋ ಜಾಗಕ್ಕೆ ಪೈ ಪ್ಲಸ್ ಎಚ್ ಅಂತ ಹಾಕೋಬೋದಾ ಹಾಕೊಳ್ಳೋಣ. ಏನು ಪೈ ಪ್ಲಸ್ ಎಚ್ ಹೋಲ್ ಸ್ಕ್ವಯರ್ ಮೈನಸ್ ಸೈನ್ ಇಂಟು ಪೈ ಪ್ಲಸ್ ಎಚ್ ಪ್ಲಸ್ 5 ಅಂತ ತಗೊಳ್ಳೋಣ. ಇಲ್ಲಿ ಲಿಮಿಟ್ ನಾನು ತಗೊಂಡ್ರೆ ಏನು ಬರುತ್ತೆ ಇಲ್ಲಿ ಪೈ ಪ್ಲಸ್ ಎಚ್ ಅಂದರೆ 0 ಹೋಲ್ ಸ್ಕ್ವಯರ್ ಮೈನಸ್ ಸೈನ್. ಇಲ್ಲಿ ಪೈ ಪ್ಲಸ್ ಎಚ್ನ ನಾವು ಯಾವ ಫಾರ್ಮಲ್ಲಿದೆ ಸೈನ್ ಎ ಪ್ಲಸ್ ಬಿ ಫಾರ್ಮಲ್ಲಿದೆ. ಏನು ಬರುತ್ತೆ ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ ಬರುತ್ತೆ. ಎ ಜಾಗಕ್ಕೆ ಪೈ ತೊಗೊತೀನಿ, ಬಿ ಜಾಗಕ್ಕೆ ಎಚ್ ಅಂತ ತೊಗೊತೀನಿ. ಹಾಗಾಗಿ ಸೈನ್ ಮೈನಸ್ ಅಂತ ಇದೆ, ಇದು ನಿಮಗೆ ಬ್ರಾಕೆಟ್ ಹಾಕೊತೀನಿ. ಸೈನ್ ಇಲ್ಲಿ ಪೈ ಇರೋ ಜಾಗಕ್ಕೆ ಎ ತೊಗೊತೀನಿ, ಬಿ ಸೈನ್ ಬಿ ಇರೋ ಜಾಗಕ್ಕೆ ಎಚ್ ಅಂತ ತೊಗೊತೀನಿ. ಸೈನ್ ಪೈ ಇಂಟು ಕಾಸ್ ಎಚ್ ಪ್ಲಸ್ ಕಾಸ್ ಪೈ ಇಂಟು ಸೈನ್ ಎಚ್ ಪ್ಲಸ್ 5 ಅಂತ ತಗೊಳ್ಳೋಣ. ಇಲ್ಲಿ ನೋಡಿ ಇಲ್ಲಿ ಪೈ ಪ್ಲಸ್ ಇದು 0 ಇದ್ರೂ ಪೈ ಸ್ಕ್ವೇರ್ ಬಂತು ಮೈನಸ್ ಆಫ್ ಸೈನ್ ಪೈ ಅಂದರೆ ನಮಗೆ ಗೊತ್ತು. ಸೈನ್ ಪೈ ಅಂದರೆ ನಾವು ಆಗಲೇ ಮಾಡಿದ್ವಿ ಏನು ಬಂತು 0 ಇದೆ. ಕಾಸ್ ಎಚ್ ಅಂದರೆ ಕಾಸ್ 0 ಅಂತ ತೊಗೊತೀವಿ, ಯಾಕೆಂದರೆ ಇಲ್ಲಿ ಎಚ್ ಟೆನ್ಸ್ ಟು 0 ಇದೆ. ಸೊ 0 ಪ್ಲಸ್ ಏನು ಬಂತು ಇಲ್ಲಿ ಕಾಸ್ ಪೈ ಅಂದರೆ ಏನು ಬರುತ್ತೆ ಕಾಸ್ ಪೈ ಅಂದರೆ ಏನು ಬರುತ್ತೆ 1 ಬರುತ್ತೆ. ನೆಕ್ಸ್ಟು ಸೈನ್ ಎಚ್ ಅಂದರೆ ಏನು ಬಂತು ಸೈನ್ 0 ಬಂತು ಪ್ಲಸ್ 5. ಹಾಗಾದರೆ ವ್ಯಾಲ್ಯೂ ಬಂದು ಪೈ ಸ್ಕ್ವೇರ್ ಮೈನಸ್ 0 ಇಂಟು ಕಾಸ್ 0 ಅಂದರೆ 0ನೇ ಬರುತ್ತೆ ಪ್ಲಸ್ 1 ಸೈನ್ 0ಗೂ ಸಹ ವ್ಯಾಲ್ಯೂ ಏನು ಬರುತ್ತೆ 0ನೇ ಬರುತ್ತೆ ಪ್ಲಸ್ 5. ಹಾಗಾದ್ರೆ ಆನ್ಸರ್ ಬಂದು ಏನು ಬಂತು ಪೈ ಸ್ಕ್ವೇರ್ ಪ್ಲಸ್ 5. ಎಫ್ ಆಫ್ ಪೈಯು ಸೇಮ್ ಬಂದಿದೆ ಮತ್ತು ಲಿಮಿಟಲ್ಲೂ ಸೇಮ್ ಬಂದಿದೆ. ಏನಂತ ತೊಗೊತೀವಿ ಲಿಮಿಟ್ ಎಕ್ಸ್ ಟ್ಯಾಂಡ್ಸ್ ಟು ಪೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬಂತು ಎಫ್ ಆಫ್ ಪೈ. ಏನಂತ ಇದೆ ಇದು ಕ್ವಶನು ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್. ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದಿ ಫಾಲೋಯಿಂಗ್ ಫಂಕ್ಷನ್. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈ ಥರ ಬಂದಿದೆ. ಸೊ ನಾವು ಫಸ್ಟ್ ನಾವು ಏನು ಮಾಡೋಣ ಎಫ್ ಆಫ್ ಎಕ್ಸ್ ಸೈನ್ ಎಕ್ಸ್ ಅಂದರೆ ಏನು ಅಂತ ವ್ಯಾಲ್ಯೂ ನಾವು ತಿಳ್ಕೊಳ್ಳೋಣ. ಇಟ್ ಈಸ್ ನೋ ದ್ಯಾಟ್ ನಾವು ಸೈನ್ ಎಕ್ಸ್ಗೆ ಕಾಸ್ ಎಕ್ಸ್ಗೆ ವ್ಯಾಲ್ಯೂ ತಿಳ್ಕೊಂಡ್ರೆ ಇನ್ನು ಮಿಕ್ಕಿದ್ದನ್ನು ನಾವು ಮಾಡ್ಕೊಂಡು ಹೋಗ್ಬೋದು. ನೋ ದ್ಯಾಟ್ ಇಫ್ ಜಿ ಆ್ಯಂಡ್ ಎಚ್ ಆರ್ ಟೂ ಕಂಟಿನ್ಯೂಯಸ್ ಫಂಕ್ಷನ್ it is know that the g and h are the two continuous function. ಇದನ್ನ ನಾವು g of x plus h of x ಅಂತ ತಗೊಂತೀವ. ಹಾಗೆ ಇದನ್ನ g of x minus h of x ಅಂತ ತಗೊಂತೀವ. g of x into h of x ಅಂತ ತಗೊಂತೀವ. ಏನು g of h comma g minus h comma g into h ಅಂತ ತಗೊಳ್ಳೋಣ. ನಾವು ಫಸ್ಟು
ಅದಕ್ಕಿಂತ ಫಸ್ಟ್ ಏನು ಎಕ್ಸ್ ಈಸ್ ಈಕ್ವಲ್ ಟು ಸಿ ಪ್ಲಸ್ ಎಚ್ ಅಂತ ತಗೊತೀನಿ. ಎಕ್ಸ್ ಟ್ಯಾನ್ಸ್ ಟು ಸಿ, ಹಾಗೆ ಎಚ್ ಈಕ್ವಲ್ಸ್ ವ್ಯಾಲ್ಯೂ ಬಂದು 0 ಬಂದಿರುತ್ತೆ. ಹಾಗಾಗಿ ನಾನು ಎಕ್ಸ್ ಈಕ್ವಲ್ಸ್ ಸಿ ಪ್ಲಸ್ ಎಚ್ ಅಂತ ಕನ್ಸಿಡರ್ ಮಾಡ್ಕೊತೀನಿ. ಹಾಗಾದರೆ ನಾನು ಜಿ ಆಫ್ ಎಕ್ಸಿಗೆ ಏನು ತೊಗೊತೀನಿ, ಸೈನ್ ಎಕ್ಸ್ ಅಂತ ತೊಗೊತೀನಿ. ಹಾಗಾದರೆ ಎರಡಕ್ಕೂ ಲಿಮಿಟ್ ಮಾಡ್ಕೊಳ್ಳೋಣ. ಏನು ಎಕ್ಸ್ ಟ್ಯಾನ್ಸ್ ಟು ನಮ್ಗೆ ಗೊತ್ತಾಯ್ತು. ಇವಾಗ ಎಕ್ಸ್ ಟ್ಯಾನ್ಸ್ ಟು ಏನು ತೊಗೊತೀನಿ, ನಾನು ಸಿ ತೊಗೊತೀನಿ. ಈ ಸಿ ಇರೋ ಜಾಗಕ್ಕೆ ಏನು ಎಕ್ಸ್ ಇರೋ ಜಾಗಕ್ಕೆ ಸಿ ಪ್ಲಸ್ ಎಚ್ ಅಂತ ಹಾಕೊಳ್ತೀವಿ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಜಿ ಆಫ್ ಎಕ್ಸ್ ಈಕ್ವಲ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಸೈನ್ ಆಫ್ ಎಕ್ಸ್ ತೊಗೊತೀನಿ. ಹಾಗೆ ಎಕ್ಸ್ ಇರೋ ಜಾಗಕ್ಕೆ ಸಿ ಪ್ಲಸ್ ಎಚ್ ಅಂತ ಹಾಕೊಳ್ಳೋಣ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಸೈನ್ ಸಿ ಪ್ಲಸ್ ಎಚ್ ಅಂತ ತೊಗೊತೀನಿ. ಇಲ್ಲಿ ಏನು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಸಿ ಪ್ಲಸ್ ಸೈನ್ ಸಿ ಓ ಪ್ಲಸ್ ಎಚ್ ಅಂತ ಇರೋದನ್ನ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 0 ಸೈನ್ ಆಫ್ ಏನು ಬರುತ್ತೆ, ಸಿ ಪ್ಲಸ್ ಎಚ್ ಅಂದರೆ ಸೈನ್ ಎ ಇಂಟು ಕಾಸ್ ಬಿ, ಸೈನ್ ಸಿ ಇಂಟು ಕಾಸ್ ಎಚ್, ಸೈನ್ ಸಿ ಇಂಟು ಕಾಸ್ ಎಚ್ ಪ್ಲಸ್ ಕಾಸ್ ಸಿ ಇಂಟು ಸೈನ್ ಎಚ್ ತೊಗೊತೀನಿ. ಏನು ಬರುತ್ತೆ ವ್ಯಾಲ್ಯೂ ಬಂದು ಸೈನ್ ಸಿ ಇಂಟು ಕಾಸ್ 0, ಯಾಕೆಂದರೆ ಇಲ್ಲಿ ಎಚ್ ಈಕ್ವಲ್ಸ್ ಟು 0 ತೊಗೊಂಡಿದ್ದೀನಿ. ಹಾಗೆ ಕಾಸ್ ಸಿ ಇಂಟು ಸೈನ್ 0 ಏನು ಬರುತ್ತೆ, ಇಲ್ಲಿ ಸೈನ್ ಸಿ ಕಾಸ್ 0 ಅಂದರೆ ಕಾಸ್ 0 ಬಂದು ವ್ಯಾಲ್ಯೂ ಬಂದು 1 ಬರುತ್ತೆ. ಸೈನ್ ಸಿ ಇಂಟು 1 ಪ್ಲಸ್ ಕಾಸ್ ಸಿ ಹಂಗೆ ಬರ್ಕೊತೀನಿ. ಕಾಸ್ ಸಿ ಏನು ಸೈನ್ 0 ಅಂದರೆ ಏನು ಬರುತ್ತೆ, ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ಇಲ್ಲಿ ಸೈನ್ ಇಂಟು 1 ಅಂದರೆ ಸೈನ್ ಸಿ ಪ್ಲಸ್ 0, ವ್ಯಾಲ್ಯೂ ಆನ್ಸರ್ ಈಸ್ ಸೈನ್ ಸಿ ಬರುತ್ತೆ. ಏನು ಬಂದಂಗಾಯ್ತು, ಜಿ ಆಫ್ ಸಿ ಬಂದಂಗಾಯ್ತು. ಹಾಗಾದರೆ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಜಿ ಆಫ್ ಸಿ. ಹಾಗಾದರೆ ಲಿಮಿಟ್ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಜಿ ಆಫ್ ಸಿ ಅಂತ ತೊಗೊತೀವಿ. ಇಟ್ ಈಸ್ ಅ ಕಂಟಿನ್ಯೂಸ್ ಫಂಕ್ಷನ್. ಹಾಗಾದರೆ ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್, ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್. ಲಿಮಿಟ್ ಟ್ಯಾನ್ಸ್ ಟು ಸಿ ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಕಾಸ್ ಎಕ್ಸ್. ಇಲ್ಲಿ ನಾವು ಮುಂಚೆನೇ ಬರ್ಕೊಂಡಿದ್ದೀವಿ ಏನು, ಎಕ್ಸ್ ಈಕ್ವಲ್ ಸಿ ಪ್ಲಸ್ ಎಚ್ ಅಂತ. ಸೊ ಅದನ್ನು ನಾವು ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಏನು ಬರುತ್ತೆ, ಕಾಸ್ ಸಿ ಪ್ಲಸ್ ಎಚ್ ಬರುತ್ತೆ. ನೆಕ್ಸ್ಟು ಲಿಮಿಟ್ ಎಚ್ ಟ್ಯಾನ್ಸ್ ಟು 0 ಏನು ಬರುತ್ತೆ, ಕಾಸ್ ಏನು ಬರುತ್ತೆ, ಕಾಸ್ ಎ ಪ್ಲಸ್ ಬಿ ಫಾರ್ಮಲ್ಲಿ ಬಂದಿದೆ. ಸೊ ಕಾಸ್ ಸಿ ಇಂಟು ಕಾಸ್ ಎಚ್ ಮೈನಸ್ ಸೈನ್ ಸಿ ಇಂಟು ಸೈನ್ ಎಚ್. ಎಚ್ ಟ್ಯಾನ್ಸ್ ಟು 0 ತಗೊಳ್ಳೋಣ. ಏನು ಬರುತ್ತೆ ಹಂಗಾರೆ, ಕಾಸ್ ಸಿ ಇಂಟು ಕಾಸ್ ಎಚ್ ಅಂದರೆ 0 ಬಂದರೆ ವ್ಯಾಲ್ಯೂ ಬಂದು 1 ಬರುತ್ತೆ. ನೆಕ್ಸ್ಟು ಮೈನಸ್ ಸೈನ್ ಸಿ ಅಂದರೆ ಸೈನ್ ಸಿ ಹಂಗೆ ಬರ್ಕೊತೀನಿ. ಸೈನ್ ಎಚ್ ಅಂದರೆ ವ್ಯಾಲ್ಯೂ ಬಂದು 0 ಬರುತ್ತೆ. ಸೊ ಇದೇನು ಬಂತು ಇಲ್ಲಿ, ಕಾಸ್ ಸಿ ಇಂಟು 1 ಅಂದರೆ ಕಾಸ್ ಸಿನೇ ಬರುತ್ತೆ. ಇಲ್ಲಿ ಮೈನಸ್ 0 ಬರುತ್ತೆ. ಸೊ ಆನ್ಸರ್ ಈಸ್ ಕಾಸ್ ಸಿ. ಸೇಮ್ ಇದೆ. ಸೊ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು ಸಿ ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ, ಎಚ್ ಆಫ್ ಸಿ ಬರುತ್ತೆ. ಏನೋ ಎಚ್ ಆಫ್ ಸಿ. therefore it is a continuous function. Therefore it is a continuous function. It can be concluded that A equals ಏನಿದೆ ಇಲ್ಲಿ, f of x equals sin x plus cos x ಇದೆ. sin x ಗೆ ಏನಂತ ಬರ್ಕೋಬಹುದು, g of x ಅಂತ ಬರ್ಕೋಬಹುದಾ. ಎ ಏನಿದೆ ಇಲ್ಲಿ, f of x ಅಂತ ಇದೆ. f of x ಹಂಗೆ ಬರ್ಕೊಂತೀನಿ. ಈಕ್ವಲ್ಸ್ ಏನು, sin x ಗೆ ಏನಂತ ಬರ್ಕೊಂತೀವಿ ನಾವು, g of x ಪ್ಲಸ್ ಇದು cos x ಗೆ ಏನಂತ ಬರ್ಕೊಂತೀವಿ, h of x ಈಕ್ವಲ್ಸ್ sin x ಪ್ಲಸ್ cos x ಈಕ್ವಲ್ಸ್ ಏನು ಬರುತ್ತೆ, is continuous. x is equal to g of x plus h of x equals sin x plus cos x is continuous ಅಂತ ತಗೊಂಡ್ವಿ. ಹಾಗೆ b f of x equals ಏನಿದೆ ಇಲ್ಲಿ, ಇಲ್ಲೂ ಸಹ sin x minus cos x ಇದೆ. ಸೇಮ್ ತಗೊಂತೀವಿ. g of x minus h of x equals sin x plus cos x is continuous.
ಏನು ಎಸ್ ಅಂತ ತಗೊಂಡ್ವಿ. ಹಾಗೆ ಸಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನಿದೆ ಇಲ್ಲಿ, ಇಲ್ಲೂ ಸಹ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದೆ, ಅದನ್ನೇ ತಗೊತೀವಿ. ಜಿ ಆಫ್ ಎಕ್ಸ್ ಇಂಟು ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಈಸ್ ಕಂಟಿನ್ಯೂಸ್. ಇನ್ನು ಮಿಕ್ಕಿರೋ ಪ್ರಾಬ್ಲಮ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.